ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಒಂದು ವರ್ಕ್ಶೀಟ್ನ ನಾನು ಹೇಳ್ಕೊಟ್ಟಿದ್ದೆ. ಸೊ ಅದೆಲ್ಲ ನಿಮಗೆ ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ. ಎಕ್ಸಾಮ್ ಪರ್ಪಸ್ಗೆ ಅದು ತುಂಬ ಯೂಸ್ ಆಗುತ್ತೆ. ಸೊ ಇವತ್ತಿನ ಮುಂದುವರೆದ ಅಂದರೆ ವರ್ಕ್ಶೀಟ್ ನಂಬರ್ 2 ಅದರ ಮುಂದುವರಿದ ಭಾಗ ಇದಾಗಿರುತ್ತೆ. ಇದರಲ್ಲಿ ಕಾಯಿಂದ ಳವರೆಗಿನ ಅಕ್ಷರಗಳಿಗೆ ಪದಗಳನ್ನ ಬರೀಬೇಕು. ಕೆಲವೊಂದು ಅಕ್ಷರಗಳನ್ನ ನಾನು ಬಿಟ್ಟು ಬರೆದಿದ್ದೀನಿ. ಅದಕ್ಕೆ ನೀವು ಸೂಕ್ತವಾದ ಅಂದರೆ ಕರೆಕ್ಟಾಗಿರೋ ಲೆಟರ್ನ ಬರೆದು ಅದು ಒಂದು ಅರ್ಥಪೂರ್ಣ ಪದವನ್ನಾಗಿ ಮಾಡಬೇಕು. ಕ ಡ್ಯಾಶ್ ಲ, ಖ ಡ್ಯಾಶ್, ಗ ಡ್ಯಾಶ್, ಗ ಡ್ಯಾಶ್. ಈ ಎಲ್ಲೆಲ್ಲಿ ಖಾಲಿ ಇದೆಯೋ ಅಲ್ಲೆಲ್ಲ ಒಂದೊಂದು ಲೆಟರ್ನ ಬರೆದ್ರೆ ಅದು ಒಂದು ಅರ್ಥಪೂರ್ಣ ಪದ ಆಗುತ್ತೆ. ಅದನ್ನು ನೀವು ಬರೆದು ಅಭ್ಯಾಸ ಮಾಡಬೇಕು. ಘಂ ಡ್ಯಾಶ್, ಚ ಡ್ಯಾಶ್ ಕ, ಛ ಡ್ಯಾಶ್, ಜ ಡ್ಯಾಶ್, ಝ ಡ್ಯಾಶ್, ಟ ಡ್ಯಾಶ್ ರು, ಠ ಡ್ಯಾಶ್, ಡ ಡ್ಯಾಶ್ ರುಗ, ಢ ಡ್ಯಾಶ್ ಡ್ಯಾಶ್ ನ. ನೆಕ್ಸ್ಟ್ ತ ಡ್ಯಾಶ್ ಲ, ಥ ಡ್ಯಾಶ್, ದ ಡ್ಯಾಶ್ ಸ, ಧ ಡ್ಯಾಶ್, ನ ಡ್ಯಾಶ್ ಲು, ಪ ಡ್ಯಾಶ್ ಕ, ಫ ಡ್ಯಾಶ್, ಬ ಡ್ಯಾಶ್ ನೆ, ಭ ಡ್ಯಾಶ್ ನಿ, ಮ ಡ್ಯಾಶ್ ಯ ಡ್ಯಾಶ್, ರ ಡ್ಯಾಶ್ ಲಂ ಡ್ಯಾಶ್, ವ ಡ್ಯಾಶ್ ಶಂ ಡ್ಯಾಶ್, ಶ ಡ್ಯಾಶ್, ಸ ಡ್ಯಾಶ್, ಹ ಡ್ಯಾಶ್ ಳ. ಇವಿಷ್ಟು ಕಾಯಿಂದ ಲಾವರೆಗಿನ ಅಕ್ಷರಗಳ ಪದಗಳ ವರ್ಕ್ಶೀಟ್. ಇದನ್ನು ನೀವು ಯಾವ ಅಕ್ಷರಗಳು ಬರುತ್ತೆ ಅಂತ ಹುಡುಕಿ ಕಂಡುಹಿಡಿದು ಬರಿಬೇಕು. ಈ ಥರ ಬರೆಯೋದ್ರಿಂದ ನಿಮಗೆ ಕನ್ನಡ ಕಲಿತ ಹಾಗೂ ಆಗುತ್ತೆ ಮತ್ತು ಎಕ್ಸಾಮ್ಗೆ ತುಂಬ ಈಸಿ ಆಗುತ್ತೆ.